This conference will now be recorded. ಡೇಟಾ ಎಂಟರ್ ಮಾಡಿದ್ರೆ ಒಂದು ಸೆಲ್ಲಲ್ಲಿ ಅದು ವ್ಯಾಲಿಡ್ ಡೇಟಾ ಆಗಿರಬೇಕು. ಇನ್ವ್ಯಾಲಿಡ್ ಡೇಟಾ ಎಂಟರ್ ಮಾಡಿದಾಗ ಎಕ್ಸೆಲ್ ಅದನ್ನು ಅಲೋ ಮಾಡಬಾರ್ದು. ಸೊ ಅದಕ್ಕೆ ನಾವು ಈ ಡೇಟಾ ವ್ಯಾಲಿಡೇಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ತುಂಬಾ ಎಕ್ಸಾಂಪಲ್ಸ್ ಇದಾವೆ, ನಾನು ಒಂದೊಂದಾಗಿ ನಿಮಗೆ ಕಲ್ಸ್ಕೊಡ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಒಂದೊಂದೇ ಎಕ್ಸಾಂಪಲ್ಸ್ ನಾನು ಕಲ್ಸ್ಕೊಡ್ತಾ ಹೋಗ್ತೀನಿ. ಮೊದಲನೇದು, ನನಗೆ ಈ ಸೆಲ್ಲಲ್ಲಿ ಬರೀ ನಂಬರ್ಸ್ ಮಾತ್ರ ಎಂಟರ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಈಸ್ ನಂಬರ್ ಅಂತೇಳಿ. ನಾನೇನು ಮಾಡ್ತೀನಿ, ಇಲ್ಲಿ ಯಾವ ಸೆಲ್ಗೆ ನಾನು ವ್ಯಾಲಿಡೇಷನ್ಸ್ ಅಪ್ಲೈ ಮಾಡಬೇಕು ಆ ಸೆಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಡೇಟಾ ಟ್ಯಾಬಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಎನಿ ವ್ಯಾಲ್ಯೂ ಅಂತ ಇರುತ್ತೆ, ಅಂದರೆ ನನಗೆ ಇಲ್ಲಿ ಯಾವ ವ್ಯಾಲ್ಯೂ ಬೇಕಾದರೂ ಎಂಟರ್ ಮಾಡ್ಬೋದು ಅಂತ. ಇವಾಗ ನಾನು ವ್ಯಾಲಿಡೇಷನ್ ಕೊಡ್ತೀನಿ. ಇಲ್ಲಿ ನಾವೇನು ಮಾಡ್ತೀವಿ, ಕಸ್ಟಮ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಕಸ್ಟಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಒಂದು ಫಾರ್ಮುಲಾ ಬಾರ್ ಬರುತ್ತೆ, ಈಕ್ವಲ್ಸ್ ಈಸ್ ನಂಬರ್ ಅಂತ ಕೊಟ್ಬಿಟ್ಟು ಓಪನ್ ಬ್ರಾಕೆಟ್ ಕೊಟ್ಟು ನನಗೆ ಈ ಫಸ್ಟ್ ಸೆಲ್ ಇದೆಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಅಬ್ಸಲ್ಯೂಟ್ ಆಗಿರಬೇಕು, ಸಾರಿ ಇದು ರಿಲೇಟಿವ್ ಆಗಿರಬೇಕು, ಅಬ್ಸಲ್ಯೂಟ್ ಆಗಿರಬಾರ್ದು. ಕ್ಲೋಸ್ ಬ್ರಾಕೆಟ್, ಓಕೆ ಮಾಡಿ. ಇವಾಗ ನೋಡಿ ನಾನಿಲ್ಲಿ ನಂಬರ್ ಎಂಟರ್ ಮಾಡ್ತೀನಿ, ಅದು ತಗೊಳುತ್ತೆ. ಇಲ್ಲಿ ಟೆಕ್ಸ್ಟ್ ಟೈಪ್ ಮಾಡಿದ್ರೆ ತಗೊಳ್ಳಲ್ಲ, ಇಲ್ಲಿ ನನಗೆ ನಂಬರ್ ಮಾತ್ರ ಎಂಟರ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ಸಬ್ ಕ್ಯಾಟಗರಿ ಅಂತಿದೆ. ಈ ಕಾಲಮ್ ಅಲ್ಲಿ ನನಗೆ ಬರೀ ಟೆಕ್ಸ್ಟ್ ಅಥವಾ ಆಲ್ಫಾಬೆಟ್ಸ್ ಮಾತ್ರ ಎಂಟರ್ ಮಾಡಬೇಕಿಲ್ಲಿ, ಅಥವಾ ಆಲ್ಫಾ ನ್ಯೂಮರಿಕ್, ನಂಬರ್ಸ್ ಎಂಟರ್ ಮಾಡಬಾರ್ದು ಇಲ್ಲಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಸ್ ಟೆಕ್ಸ್ಟ್ ಅಂತ ಒಂದು ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಇವಾಗ ಎಲ್ಲ ಸೆಲ್ಸ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಡೇಟಾ ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡಿಬಿಟ್ಟು ಡೇಟಾ ವ್ಯಾಲಿಡೇಷನ್ ಅಲ್ಲಿ ಕಸ್ಟಮ್ ಸೆಲೆಕ್ಟ್ ಮಾಡ್ತೀನಿ. ಈ ಫಾರ್ಮುಲಾ ಬಾರ್ ಅಲ್ಲಿ ಈಸ್ ಟೆಕ್ಸ್ಟ್ ಅಂತ ಕೊಡ್ತೀನಿ, ಈಕ್ವಲ್ಸ್ ಈಸ್ ಟೆಕ್ಸ್ಟ್ ಓಪನ್ ಬ್ರಾಕೆಟ್. ಇಲ್ಲಿ ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ತೀನಿ, ಇದು ರಿಲೇಟಿವ್ ಇರಬೇಕು, ಅಬ್ಸಲ್ಯೂಟ್ ಇರಬಾರ್ದು. ಅಂದ್ರೆ ಇಲ್ಲಿ ಸೆಲ್ ಫಿಕ್ಸ್ ಆಗಿರಬಾರ್ದು, ಡಾಲರ್ ಸೈನ್ ಇರಬಾರ್ದು. ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಇವಾಗ ಟೆಕ್ಸ್ಟ್ ಎಂಟರ್ ಮಾಡಿದ್ರೆ ಟೆಕ್ಸ್ಟ್ ತಗೊಳುತ್ತೆ, ನಂಬರ್ ಎಂಟರ್ ಮಾಡಿದ್ರೆ ನಂಬರ್ ಅದು ಅಲೋ ಮಾಡಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ಬಿಗಿನಿಂಗ್ ವಿತ್. ನನಗೆ ಒಂದು ಡೇಟಾ ವ್ಯಾಲಿಡೇಷನ್ ಆಗಬೇಕು. ಕೆಲವೊಂದು ಕ್ಯಾರೆಕ್ಟರ್ಸ್, ಅಂದ್ರೆ ನಾನು ಇಲ್ಲೊಂದು ಐಡಿ ಕೊಡ್ತೀನಿ, ಆ ಐಡಿಯಲ್ಲಿ ಫಸ್ಟ್ ನನಗೆ PROD ಅಂತಾನೆ ಸ್ಟಾರ್ಟ್ ಆಗಬೇಕು. ಸ್ಪೆಸಿಫಿಕ್ ಆಗಿ PROD ಅಂತಾನೆ ಸ್ಟಾರ್ಟ್ ಆಗಬೇಕು ಪ್ರಾಡಕ್ಟ್ ಐಡಿಗೆ. ಈ ರೀತಿ ಇರಬೇಕು, ಪ್ರಾಡಕ್ಟ್ 1 2 3 ಈ ತರ ಏನೋ ಒಂದು ಡೇಟಾ ಬರಬೇಕು. ಇನ್ ಕೇಸ್ ಯೂಸರ್ ಏನಾದರೂ ಈ ತರ ಎಂಟರ್ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಡೇಟಾ ಅಂತ ತೋರಿಸ್ಬೇಕು. ಸೊ ಇವಾಗ ಈ ರೀತಿ ಯಾವ ಡೇಟಾ ವ್ಯಾಲಿಡೇಷನ್ ನಾನು ಯಾವ ರೀತಿ ವ್ಯಾಲಿಡೇಟ್ ಮಾಡಬೇಕು, ಸೊ ಅದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶಲಿ ಕೆಲವರಿಗೆ ಡೈರೆಕ್ಟ್ ಆಗಿ ಈ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಫಾರ್ಮುಲಾ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ, ಅದಕ್ಕೆ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀವೇನ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅದು ಎಕ್ಸೆಲ್ ಅಲ್ಲೇ ಫಸ್ಟ್ ಬರ್ಕೊಳ್ಳಿ. ಎಕ್ಸೆಲ್ ಅಲ್ಲಿ ಮಾಡ್ಬಿಟ್ಟು ಅದು ವ್ಯಾಲಿಡೇಟ್ ಮಾಡಿ ಆಮೇಲೆ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಪೇಸ್ಟ್ ಮಾಡ್ಬೋದು. ನಿಮ್ಗೆ ಅದು ಈಸಿ ಆಗಿದ್ದು, ನೀವು ಎಕ್ಸ್ಪರ್ಟ್ ಆಗಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ಎಕ್ಸೆಲ್ ಅಲ್ಲೇ ಫಾರ್ಮುಲಾ ಬರ್ಕೊಂಡು ಆಮೇಲೆ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಪೇಸ್ಟ್ ಮಾಡಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನನಗೆ ಫಸ್ಟ್ 4 ಕ್ಯಾರೆಕ್ಟರ್ಸ್ PROD ಅಂತಾನೆ ಬರಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಈಕ್ವಲ್ಸ್ ಲೆಫ್ಟ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಇಲ್ಲಿ ಈ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ಫಸ್ಟ್ 4 ಕ್ಯಾರೆಕ್ಟರ್ಸ್ ಏನಿದೆಯಲ್ಲ ಈಕ್ವಲ್ಸ್ PROD ಅಂತಾನೆ ಇರಬೇಕು. ನಾನೇನ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನೋಡಿ ಇದು ಟ್ರೂ ಅಂತ ಬರುತ್ತೆ. ಟ್ರೂ ಅಂತ ಬಂದ್ರೆ ನನಗೆ ಇದು ವ್ಯಾಲಿಡ್ ಅಂತ.
ನಾನು ಇದನ್ನ ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ ಇದು ಫಾಲ್ಸ್ ಅಂತ ಬರುತ್ತೆ, ಯಾಕಂದ್ರೆ ಇದು ಇನ್ವ್ಯಾಲಿಡ್. ಈ ಫಾರ್ಮುಲಾನ ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಅಂದ್ರೆ ಎಲ್ಲಿ ನಾನು ಈ ವ್ಯಾಲಿಡೇಷನ್ ಅಪ್ಲೈ ಮಾಡಬೇಕು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ವ್ಯಾಲಿಡೇಷನ್ ಅಲ್ಲಿ ಈ ಡೇಟಾ ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಸ್ಟಮ್ ಅಂತ ಸೆಲೆಕ್ಟ್ ಮಾಡಿ ಈ ಫಾರ್ಮುಲಾ ಬಾರ್ ಅಲ್ಲಿ ಈ ಫಾರ್ಮುಲಾನ ಪೇಸ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ನನಗೆ ಆ ವ್ಯಾಲಿಡೇಷನ್ ಇದಕ್ಕೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದಿಲ್ಲ ಸೆಲ್ಸ್ ನ ಅದಕ್ಕೆ ಅಪ್ಲೈ ಆಗುತ್ತೆ. ಇವಾಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಐಡಿ ಕೊಡ್ತೀನಿ, ತಗೊಳುತ್ತೆ. ಅದೇ ನಾನು ಇವಾಗ ಇನ್ವ್ಯಾಲಿಡ್ ಡೇಟಾ ಕೊಟ್ಟೆ ಅಂತ ಇಟ್ಕೊಳ್ಳಿ, ನೋಡಿ ತಗೊಳ್ಳಲ್ಲ ಅದು. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸ್ಮಾಲ್ ಲೆಟರ್ಸ್ ಕೊಟ್ಟರು ಕೂಡ ಅದು ತಗೊಳುತ್ತದು. ಸೊ ಇದನ್ನ ಯಾವ ರೀತಿ ಕರೆಕ್ಟ್ ಮಾಡಬೇಕು? ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಎಕ್ಸಾಕ್ಟ್ ಅಂತ ಒಂದು ಫಾರ್ಮುಲಾ ಇದೆ, ಆ ಎಕ್ಸಾಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಹೇಗೆ ನೋಡಿ, ಇಲ್ಲಿ ನಾನು ಇವಾಗ ಲೆಫ್ಟ್ ಆಫ್ ಈ ಸೆಲ್ ತಗೊಂಡು ನಾನು ಇಲ್ಲಿ PROD ಅಂತ ಏನ್ ಕೊಟ್ಟಿದ್ದೀನಲ್ಲ ಇದನ್ನ ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಏನ್ ಸೆಲ್ ನಾನು ಸೆಲೆಕ್ಟ್ ಮಾಡ್ತಿದ್ನಲ್ಲ ಇದಕ್ಕೆ ಕೊಟ್ಬಿಡ್ತೀನಿ ನೋಡಿ ಇಲ್ಲಿ. ಬಟ್ ಇದಕ್ಕೆ ಎಕ್ಸಾಕ್ಟ್ ಅಂತ ಕೊಟ್ಬಿಡ್ತೀನಿ. ಫಸ್ಟ್ ಇಂದ ಮಾಡೋಣ, ನಿಮ್ಗೆ ಕನ್ಫ್ಯೂಸ್ ಆಗೋ ತರ ಇದ್ರೆ ಈಕ್ವಲ್ಸ್ ಎಕ್ಸಾಕ್ಟ್, ಇಲ್ಲಿ ಲೆಫ್ಟ್ ಆಫ್ ಈ ಸೆಲ್ ವ್ಯಾಲ್ಯೂ ತಗೊಂಡು 4 ಅಂತ ಕೊಡ್ತೀನಿ. ಇದ್ರಲ್ಲಿ ಫಸ್ಟ್ 4 ಕ್ಯಾರೆಕ್ಟರ್ಸ್ ಏನಿದೆ ಎಕ್ಸಾಕ್ಟ್ ಆಗಿ ನನಗೆ ಈ ಅಪ್ಪರ್ ಕೇಸ್ ಅಲ್ಲೇ ಇರಬೇಕು. ಇವಾಗ ಎಂಟರ್ ಅಂತ ಕೊಟ್ರೆ ನೋಡಿ ಇದು ಟ್ರೂ ಇರುತ್ತೆ. ಇವಾಗ ಇಲ್ಲೊಂದು ಸ್ಮಾಲ್ ಲೆಟರ್ಸ್ ಅಲ್ಲಿ ಒಂದು ಐಡಿ ಕೊಟ್ಟಿದ್ದೀನಿ, ಇದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಇವಾಗ ನಾನು ಇದನ್ನ ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ ಫಾಲ್ಸ್ ಅಂತ ಬರುತ್ತೆ. ಯಾಕೆಂದ್ರೆ ನಾನು ಇಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿ ಏನ್ ಕ್ಯಾರೆಕ್ಟರ್ಸ್ ಇದೆ ಅಪ್ಪರ್ ಕೇಸ್ ಇದ್ರೆ ಅಪ್ಪರ್ ಕೇಸೇ ಬರಬೇಕು, ಆ ರೀತಿ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ. ಇವಾಗ ಎಂಟೈರ್ ಫಾರ್ಮುಲಾನ ಕಾಪಿ ಮಾಡ್ಕೋತೀನಿ. ಇಲ್ಲಿ ಈ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ ಇವಾಗ ನಾನು ಈ ರೀತಿ ನಾನು ವ್ಯಾಲ್ಯೂ ಕೊಟ್ರೆ ತಗೊಳುತ್ತೆ. ಸ್ಮಾಲ್ ಲೆಟರ್ ಕೊಟ್ರೆ ಅದು ತಗೋಬಾರ್ದು ನೋಡಿ, ತಗೊಳ್ಳೋದು. ಯಾಕೆಂದ್ರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂಸ್ ನಾನು ಚೆಕ್ ಮಾಡ್ತಿದ್ದೀನಿ. ಕೌಂಟ್ ಇಫ್ ಕೂಡ ಯೂಸ್ ಮಾಡಿ ನಾನು ಈ ಒಂದು ವ್ಯಾಲಿಡೇಷನ್ ಕೊಡಬಹುದು. ಯಾವ ರೀತಿ ನೋಡಿ, ಇಲ್ಲಿ ಒಂದು ಐಡಿ ಕೊಡ್ತೀನಿ, ಈ ರೀತಿ ಒಂದು ಐಡಿ ಕೊಡ್ತೀನಿ. ಕೌಂಟ್ ಇಫ್ ಯಾವ ರೀತಿ ಯೂಸ್ ಮಾಡ್ಬೋದು ನೋಡಿ, ಈಕ್ವಲ್ಸ್ ಕೌಂಟ್ ಇಫ್ಸ್, ಇಲ್ಲಿ ಕ್ರೈಟೀರಿಯಾ ರೇಂಜ್ ಕೇಳುತ್ತೆ. ರೇಂಜ್ ನಾನು ಬರೀ ಇದೊಂದು ಸೆಲ್ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ, ಕಾಮ ಇಲ್ಲಿ ಕ್ರೈಟೀರಿಯಾದಲ್ಲಿ PROD ಸ್ಟಾರ್ ಅಂತ ಕೊಟ್ಬಿಡಿ. ಇವಾಗ ಕ್ಲೋಸ್ ಬ್ರಾಕೆಟ್ ಮಾಡಿದ್ರೆ ನನಗೆ ಇಲ್ಲಿ 1 ಅಂತ ಬರುತ್ತೆ, ಅಂದ್ರೆ ಇದು ವ್ಯಾಲಿಡ್ ಅಂತ. ಇವಾಗ ನೋಡಿ ಅದೇ ನಾನು ಇಲ್ಲಿ ಬೇರೆ ಏನೋ ವ್ಯಾಲ್ಯೂ ಕೊಟ್ಬಿಡ್ತೀನಿ, ಇನ್ವ್ಯಾಲಿಡ್ ಇಲ್ಲಿ 0 ಅಂತ ಬರುತ್ತೆ. ಬೇಕಿದ್ರೆ ನಾ ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ 1 ಅಂತ ಕೊಡ್ತೀನಿ, ಅವಾಗ ಇದು ಫಾಲ್ಸ್ ಅಂತ ಬರುತ್ತೆ, ಯಾಕಂದ್ರೆ ಇದು ಇನ್ವ್ಯಾಲಿಡ್. ಇಲ್ಲ ನೀವು ಹೋಗ್ಬಿಟ್ಟು ಇಲ್ಲಿ O ಅಂತ ಕೊಟ್ರೆ ನೋಡಿ ಇದು ಟ್ರೂ ಅಂತ ಬರುತ್ತೆ. ಎಲ್ಲಿ ನನಗೆ ಈ ಫಾರ್ಮುಲಾದಲ್ಲಿ ಟ್ರೂ ಆರ್ ಫಾಲ್ಸ್ ಬರುತ್ತಲ್ಲ ಅಲ್ಲಿ ಇದು ವ್ಯಾಲಿಡ್ ಡೇಟಾ ಅಂತ ಹೇಳಿ. ಇದನ್ನ ನಾನು ಕಾಪಿ ಮಾಡ್ಕೋತೀನಿ, ಎಂಟೈರ್ ಫಾರ್ಮುಲಾ ಕಾಪಿ ಮಾಡಿಕೊಂಡು ಈ ಸೆಲ್ ನಾನು ಸೆಲೆಕ್ಟ್ ಮಾಡಿ ಡೇಟಾ ವ್ಯಾಲಿಡೇಷನ್ ಇಲ್ಲಿ ಕಸ್ಟಮ್ ಅಂತ ಇರುತ್ತೆ, ಕಸ್ಟಮ್ ಸೆಲೆಕ್ಟ್ ಮಾಡಿ ನಾನು ಈ ಫಾರ್ಮುಲಾ ಬಾರ್ ಅಲ್ಲಿ ಆ ಫಾರ್ಮುಲಾನ ಪೇಸ್ಟ್ ಮಾಡ್ಬಿಡ್ತೀನಿ. ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಏನೋ ಒಂದು ಐಡಿ ಕೊಡ್ತೀನಿ, ಇದು ತಗೊಳುತ್ತೆ. ಅದೇ ನಾನು ಇನ್ವ್ಯಾಲಿಡ್ ಡೇಟಾ ಕೊಟ್ರೆ ಅದು ತಗೋಬಾರ್ದು ನೋಡಿ, ತಗೊಳ್ಳೋದು. ರೈಟ್, ನೆಕ್ಸ್ಟ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಟೆಕ್ಸ್ಟ್. ಸ್ಪೆಸಿಫಿಕ್ ಟೆಕ್ಸ್ಟ್ ಅಂದ್ರೆ ನನಗೆ ಒಂದು ಟೆಕ್ಸ್ಟ್ ಆ ಒಂದು ಸೆಲ್ ಅಲ್ಲಿ ಎಲ್ಲಾದ್ರೂ ಇರ್ಬೋದು, ಬಟ್ ಅದು ಆ ಟೆಕ್ಸ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಮೇಲ್ ಐಡಿಸ್ ಅಂತಿದೆ, ನನಗೆ ಪ್ರಾಪರ್ ಇಮೇಲ್ ಐಡಿ ಇರಬೇಕು. ಇದಕ್ಕೆ ಒಂದು ಕ್ಯಾರೆಕ್ಟರ್ ಅಟ್ ಸಿಂಬಲ್ ಯಾವಾಗ್ಲೂ ಇರುತ್ತೆ ಇಮೇಲ್ ಐಡಿಯಲ್ಲಿ. ಆ ಅಟ್ ಸಿಂಬಲ್ ಇದ್ರೆ ಮಾತ್ರ ಇದು ಒಂದು ಪ್ರಾಪರ್ ಇಮೇಲ್ ಐಡಿ ಅಂತ. ಇವಾಗ ನೋಡಿ ಇಲ್ಲೊಂದು ಇಮೇಲ್ ಐಡಿ ಕೊಡ್ತೀನಿ, itas@gmail.com ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಇದು ಅಟ್ ಸಿಂಬಲ್ ಇದ್ರೆ ಇದು ಪ್ರಾಪರ್ ಇಮೇಲ್ ಐಡಿ ಅಂತ ಹೇಳಿ. ಇದಕ್ಕೆ ನಾನು ಒಂದು ಫಾರ್ಮುಲಾ ಬರೀತೀನಿ, ಈಕ್ವಲ್ಸ್ ಫೈಂಡ್ ಅಟ್ ಸಿಂಬಲ್, ಈ ಸೆಲ್ ಸೆಲೆಕ್ಟ್ ಮಾಡ್ತೀನಿ, ಎಂಟರ್. ನೋಡಿ ಇದು 5 ಅಂತ ಬಂತು, ಅಂದ್ರೆ ಆ ಕ್ಯಾರೆಕ್ಟರ್ ಇದರಲ್ಲಿ ಇದೆ ಅಂತ. ಇನ್ ಕೇಸ್ ಆ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಕೆಳಗಡೆ ಸೆಲೆಕ್ಟ್ ಮಾಡಿದ್ರೆ ನೋಡಿ ವ್ಯಾಲ್ಯೂ ಎರರ್ ಬರುತ್ತೆ.
ಅಂದ್ರೆ ಇಲ್ಲಿ ಆ ಅಟ್ ಸಿಂಬಲ್ ಇಲ್ಲ ಅಂತ. ಇವಾಗ ಇಲ್ಲಿ ರೇಂಜ್ ಸೆಲೆಕ್ಟ್ ಮಾಡ್ತೀನಿ. ಈ ರೇಂಜ್ ಅಲ್ಲಿ ಎಲ್ಲಾ ಕಡೆನೂ ಪ್ರಾಪರ್ ಆಗಿ ಒಂದು ಇಮೇಲ್ ಐಡಿನೇ ಎಂಟರ್ ಮಾಡ್ಬೇಕು ನಾನು. ಅವಾಗ ಅಟ್ ಸಿಂಬಲ್ ಇರಬೇಕು. ನಾ ಏನ್ ಮಾಡ್ತೀನಿ, ಈ ಫಾರ್ಮುಲಾನ ಕಾಪಿ ಮಾಡ್ಕೊಂಡು ಎಂಟೈರ್ ಸೆಲ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಈ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡು ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ಇಲ್ಲಿ ಕಸ್ಟಮ್ ಸೆಲೆಕ್ಟ್ ಮಾಡ್ತೀನಿ. ಫಾರ್ಮುಲಾ ಬಾರ್ ಅಲ್ಲಿ ಈ ಫಾರ್ಮುಲಾನ ಪೇಸ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಒಂದು ಇಮೇಲ್ ಐಡಿ ಕೊಟ್ರೆ ನೋಡಿ, ಇದು ವ್ಯಾಲಿಡ್ ಅಂದ್ರೆ ಇದು ಪ್ರಾಪರ್ ಇಮೇಲ್ ಐಡಿ. ಈಗ ಇಲ್ಲಿ ಹೋಗ್ಬಿಟ್ಟು ನಾನೊಂದು ಇನ್ವ್ಯಾಲಿಡ್ ಡೇಟಾ ಕೊಡ್ತೀನಿ, ಇನ್ವ್ಯಾಲಿಡ್ ಒಂದು ಐಡಿ ಕೊಡ್ತೀನಿ, ತಗೋತಾ ಇಲ್ಲ. ಯಾಕಂದ್ರೆ ಅದು ವ್ಯಾಲಿಡೇಟ್ ಮಾಡ್ತಿದೆ. ರೈಟ್, ಇಲ್ಲೊಂದು ಪ್ರಾಡಕ್ಟ್ ನೇಮ್ ಇದೆ. ನನಗೆ ಒಂದು ಟೆಕ್ಸ್ಟ್ ಯಾವಾಗಲೂ ಅದು ಆ ಒಂದು ಪ್ರಾಡಕ್ಟ್ ನೇಮಲ್ಲಿ ಎಲ್ಲಾದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಪ್ರಾಡ್ ಅಂತಾನೆ ತಗೊಳ್ಳೋಣ. ಇವಾಗ 1 2 3 ಹೈಫನ್ ಪ್ರಾಡ್ 2021. ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಅದು ಫಸ್ಟೇ ಇರಬೇಕಿತ್ತು. ಇವಾಗ ಇದು ಎಲ್ಲಿ ಬೇಕಾದ್ರೂ ಇರ್ಬೋದು, ಬಟ್ ಈ PROD ಅನ್ನೋದು ಇರಲೇಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಈ ಫೈಂಡ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಕ್ವಲ್ಸ್ ಫೈಂಡ್ PROD. ಎಲ್ಲಿ ಸರ್ಚ್ ಮಾಡಬೇಕು, ಈ ಸೆಲ್ ಅಲ್ಲಿ ಸರ್ಚ್ ಮಾಡಬೇಕು, ಕ್ಲೋಸ್ ಬ್ರಾಕೆಟ್. ಇವಾಗ ನೋಡಿ, ಇದು ನನಗೆ ಈ PROD ಅನ್ನೋದು ಬರುತ್ತೆ. ಇದನ್ನ ನಾನು ಎಲ್ಲಿ ತಗೊಂಡೋದ್ರು, ಫಾರ್ ಎಕ್ಸಾಂಪಲ್ ಇದನ್ನ ನಾನು ಎಂಡ್ ಅಲ್ಲಿ ತಗೊಂಡು ಹೋಗ್ತೀನಿ ನೋಡಿ, ಆಗ್ಲೂ ಕೂಡ ಇದು ನನಗೆ ವ್ಯಾಲಿಡ್ ಡೇಟಾ ಅಂತಾನೆ ತೋರಿಸುತ್ತೆ. ಯಾಕಂದ್ರೆ ಫೈಂಡ್ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಸೆಲ್ ಅಲ್ಲಿ ಆ ಡೇಟಾ ಇರಲೇಬೇಕು, ಅದು ಎಲ್ಲಿದ್ರು ಪರವಾಗಿಲ್ಲ. ಬಟ್ ಇಲ್ಲ ಅಂತಂದ್ರೆ ಅದು ವ್ಯಾಲ್ಯೂ ಎರರ್ ತೋರಿಸುತ್ತೆ. ಇವಾಗ ಈ ಫಾರ್ಮುಲಾನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಎಂಟೈರ್ ರೇಂಜ್ ಇಲ್ಲಿ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಂಡು ಡೇಟಾ ವ್ಯಾಲಿಡೇಷನ್ ಕಸ್ಟಮ್ ಇಲ್ಲಿ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಇಲ್ಲಿ ಇವಾಗ ಒಂದು ಐಡಿ ಕೊಡ್ತೀನಿ ನೋಡಿ, ಇದು ತಗೊಳುತ್ತೆ. ಅದೇ ನಾನು ಇವಾಗ ಬೇರೆ ಏನೋ ಕೊಡ್ತೀನಿ, ಒಂದು ಇನ್ವ್ಯಾಲಿಡ್ ಡೇಟಾ ಕೊಟ್ಬಿಡೋಣ. ನೋಡಿ ತಗೋತಾ. ಅಥವಾ ಲೌಟ್ ಇನ್ನೊಂದು ಇನ್ವ್ಯಾಲಿಡ್ ಡೇಟಾ ಕೊಡೋಣ, ನೋಡಿ ತಗೊಳ್ಳೋ. ಬಟ್ ಇಲ್ಲೇನಂದ್ರೆ ಇವಾಗ ನಾನಿಲ್ಲಿ ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ನೋಡಿ ಸ್ಮಾಲ್ ಲೆಟರ್ಸ್ ಅಲ್ಲಿ ಕೊಡ್ತೀನಿ, ತಗೊಳ್ಳಲ್ಲ. ಬಟ್ ನನಗೆ ಇದ್ರಲ್ಲಿ ಯಾವ ಕೇಸ್ ಆದ್ರೂ ಪರವಾಗಿಲ್ಲ, ಅಂದ್ರೆ ಅಪ್ಪರ್ ಕೇಸ್ ಇರಲಿ ಲೋವರ್ ಕೇಸ್ ಇರಲಿ, ಬಟ್ ಈ ವರ್ಡ್ ಇರಬೇಕು. PROD ಅನ್ನೋದು ಯಾವ ಕೇಸಲ್ಲಿ ಇದ್ರು ತಗೋಬೇಕದು. ಆ ರೀತಿ ಮಾಡ್ಬೇಕು ಅಂದ್ರೆ ನಾನು ಸರ್ಚ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇದೇ ಐಡಿ ನಾನು ಕೊಡ್ತೀನಿ, ಬಟ್ ನನ್ಗಿಲ್ಲಿ ಈ ರೀತಿ ಸ್ಮಾಲ್ ಲೆಟರ್ಸ್ ಅಲ್ಲಿ ಬೇಕು. ಅವಾಗ ಈ ಫೈಂಡ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಕ್ಯಾಪಿಟಲ್ ಇಲ್ಲಿದ್ರೆ ಕ್ಯಾಪಿಟಲ್ ಸರ್ಚ್ ಮಾಡುತ್ತೆ, ಸ್ಮಾಲ್ ಲೆಟರ್ಸ್ ಅಲ್ಲಿ ಇದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲೇ ಸರ್ಚ್ ಮಾಡುತ್ತೆ. ಅದು ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಅಂದ್ರೆ ಫೈಂಡ್ ಬಂದು ಯಾವ ಕೇಸ್ ಅಲ್ಲಿ ಕೊಡ್ತೀವಿ, ಅಪ್ಪರ್ ಕೇಸ್ ಇದ್ರೆ ಅಪ್ಪರ್ ಕೇಸ್, ಲೋವರ್ ಕೇಸ್ ಇದ್ರೆ ಲೋವರ್ ಕೇಸ್ ಅಲ್ಲೇ ಅದು ಹುಡುಕುತ್ತೆ. ಬಟ್ ಸರ್ಚ್ ಆಗಲ್ಲ. ನೀವು ಅಪ್ಪರ್ ಕೇಸ್ ಆದ್ರೂ ಕೂಡಿ ಲೋವರ್ ಕೇಸ್ ಆದ್ರೂ ಕೂಡಿ ಅದು ಯಾವ್ದಿದ್ರು ತಗೊಳುತ್ತದು. ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಸರ್ಚ್ ಫೈಂಡ್ ಟೆಕ್ಸ್ಟ್ ನಾನು ಅಪ್ಪರ್ ಕೇಸೇ ಕೊಡ್ತೀನಿ, ಕಾಮ ವಿತ್ ಇನ್ ದಿಸ್ ಟೆಕ್ಸ್ಟ್ ಅಂತ ಕೊಡ್ತೀನಿ. ನೋಡಿ ಅದು ಎರರ್ ತೋರಿಸಲ್ಲ. ಅದೇನಾದ್ರು ಫೈಂಡ್ ಕೊಟ್ಟಿದ್ರೆ ಅದು ಎರರ್ ತೋರಿಸಿರೋದು. ನಾ ಏನ್ ಮಾಡ್ತೀನಿ, ಈ ಫಾರ್ಮುಲಾನ ಕಾಪಿ ಮಾಡ್ಕೊಂಡು ಈ ಎಂಟೈರ್ ರೇಂಜ್ಗೆ ಅಪ್ಲೈ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಇದು ಪೇಸ್ಟ್ ಮಾಡ್ತೀನಿ. ಸೇ ಓಕೆ. ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಅಪ್ಪರ್ ಕೇಸ್ ಕೊಟ್ಟರು ಕೂಡ ತಗೊಳುತ್ತೆ, ಬಟ್ ಇನ್ವ್ಯಾಲಿಡ್ ಡೇಟಾ ಕೊಟ್ರೆ ತಗೊಳಲ್ಲ. ಈ ರೀತಿ. ರೈಟ್. ನೆಕ್ಸ್ಟ್ ಎಕ್ಸಾಂಪಲ್, ನನಗೆ ಈ ಒಂದು ಕ್ಯಾಟಗರಿ ಐಡಿಯಲ್ಲಿ ಯುನೀಕ್ ವ್ಯಾಲ್ಯೂಸ್ನ ಎಂಟರ್ ಮಾಡಬೇಕು, ಡೂಪ್ಲಿಕೇಟ್ ವ್ಯಾಲ್ಯೂಸ್ ಎಂಟರ್ ಮಾಡಬಾರ್ದು. ಯುನೀಕ್ ವ್ಯಾಲ್ಯೂಸ್ ಅಂತಂದ್ರೇನು, ಅದು ರಿಪೀಟ್ ಆಗಬಾರ್ದು. ಇವಾಗ ಒಂದು ಐಡಿ ಅಂತ ತಗೋಣ, ಸೇ 1 2 3 ಅಂತಾನೆ ತಗೋಣ ಇದೊಂದು ಐಡಿ. ಮತ್ತೆ ಇಲ್ಲಿ 1 ಅಂತ ಕೊಟ್ಟು ತಗೋಬಾರ್ದು, ಅಂದ್ರೆ ಇದು ಐಡಿ ಏನಿದೆ ರಿಪೀಟ್ ಆಗುತ್ತದೆ. ಸೊ ಇದನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಕೌಂಟ್ ಇಫ್ಸ್ ಅಂತ ಒಂದು ಫಾರ್ಮುಲಾ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಹೇಗೆ ಯೂಸ್ ಮಾಡ್ಬೋದು ನೋಡಿ, ಈಕ್ವಲ್ಸ್ ಕೌಂಟ್ ಇಫ್ಸ್ ಅಂತ ಕೊಡ್ತೀನಿ. ಕ್ರೈಟೀರಿಯಾ ರೇಂಜ್ ಕೇಳುತ್ತೆ, ನಾನಿಲ್ಲಿ ಈ ರೇಂಜ್ ತಗೋತೀನಿ, ಇದನ್ನ ಆಬ್ಸಲ್ಯೂಟ್ ಮಾಡೋಣ. ಆಬ್ಸಲ್ಯೂಟ್ ಅಂದ್ರೆ ಅದು ಫಿಕ್ಸ್ ಆಗುತ್ತೆ ರೇಂಜ್, ಕಾಮ ಕ್ರೈಟೀರಿಯಾ ರೇಂಜ್ ಕೇಳುತ್ತೆ, ನಾನು ಈ ಕ್ರೈಟೀರಿಯಾ ತಗೋತೀನಿ, ಎಂಟರ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ 1 ಬಂದು 2 ಅಂತಿದೆ, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದೆ, ಇದು ಡೂಪ್ಲಿಕೇಟ್ ಅಂತ. ಇದನ್ನ ನಾನು ಕೆಳಗಡೆ ಕಾಪಿ ಮಾಡ್ಕೋತೀನಿ. ನೋಡಿ
ಬೇರೆ ಎಲ್ಲ 1 ಅಂತಾನೆ ಇದೆ. ಎಲ್ಲಿ 1 ಇದೆಯೋ ಅದು 2 ಸತಿ ರಿಪೀಟ್ ಆಗಿದೆ. 2 ಬಂದು ಒಂದೇ ಸರಿ ಇದೆ, ಅದು 1 ಅಂತಾನೆ ತೋರಿಸ್ತೇವೆ. ನೋಡಿ ಮತ್ತೆ 2 ಅಂತ ಕೊಟ್ರೆ ಇಲ್ಲಿ ನೋಡಿ ಇದು 2 ಆಗ್ಬಿಡುತ್ತೆ, ಅಂದ್ರೆ ಡೂಪ್ಲಿಕೇಟ್ ಆಯ್ತು ಅಂತ. ಇವಾಗ ನನಗೆ ಬೇಕಾಗಿರೋದು ಈ ವ್ಯಾಲ್ಯೂ ಯಾವಾಗ್ಲೂ ಒಂದೇ ವ್ಯಾಲ್ಯೂ ಇರಬೇಕು, ಅಂದ್ರೆ ಯುನೀಕ್ ವ್ಯಾಲ್ಯೂ ಇರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಈಕ್ವಲ್ಸ್ 1 ಅಂತ ಕೊಟ್ರೆ ನೋಡಿ ಎಲ್ಲಿ ಇದು ಯುನೀಕ್ ವ್ಯಾಲ್ಯೂಸ್ ಇರುತ್ತೆ, ಒಂದೇ ವ್ಯಾಲ್ಯೂ ಇರುತ್ತೆ, ಅದು ಟ್ರೂ ಅಂತ ಬರುತ್ತೆ. ಎಲ್ಲಿ ಡೂಪ್ಲಿಕೇಟ್ ಇರುತ್ತೆ ಅದು ಫಾಲ್ಸ್ ಅಂತ ಬರುತ್ತೆ. ಇವಾಗ ಈ ಫಾರ್ಮುಲಾನ ನಾನು ಕಾಪಿ ಮಾಡ್ಕೋತೀನಿ, ಎಂಟೈರ್ ರೇಂಜ್ಗೆ ಸೆಲೆಕ್ಟ್ ಮಾಡ್ಕೋತೀನಿ, ಡೇಟಾ ವ್ಯಾಲಿಡೇಷನ್ ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಫಾರ್ಮುಲಾಗ ನಾನು ಪೇಸ್ಟ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ ಫಸ್ಟ್ ಇಂದ ನಾನು ಡೇಟಾ ಎಂಟರ್ ಮಾಡೋಣ. 1 2 3 ಇದು ತಗೊಳುತ್ತೆ. ಅದನ್ನ ಇನ್ನೊಂದ್ಸರಿ 1 ಅಂತ ಕೊಟ್ರೆ ನೋಡಿ ತಗೊಳ್ಳಲ್ಲ, ಯಾಕಂದ್ರೆ ಅದು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ತರ ವ್ಯಾಲಿಡೇಷನ್ ಕೊಟ್ರೆ ನನಗೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಎಂಟರ್ ಮಾಡೋದನ್ನ ಸ್ಟಾಪ್ ಮಾಡಬಹುದು. ರೈಟ್. ನೆಕ್ಸ್ಟ್, ಅವಾಯ್ಡ್ ಅನ್ವಾಂಟೆಡ್ ಸ್ಪೇಸಸ್. ಕೆಲವು ಟೈಮ್ ಏನ್ ಮಾಡ್ತಾರೆ ಯೂಸರ್ ಇಷ್ಟ ಬಂದಂಗೆಲ್ಲ ಸ್ಪೇಸ್ ಕೊಡ್ತಾರೆ. ನನಗೆ ಇಲ್ಲಿ ಅನ್ವಾಂಟೆಡ್ ಸ್ಪೇಸ್ ಇರಬಾರ್ದು, ಒಂದು ಸ್ಪೇಸ್ ಇರಬಹುದು. ನಾರ್ಮಲ್ ಆಗಿ ಒಂದೇ ಸ್ಪೇಸ್ ಕೊಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ನನಗೆ ಈ ತರ ಏನೋ ಒಂದು ಐಡಿ ನೋಡಿ, ಇಲ್ಲಿ ಎಷ್ಟೊಂದು ಸ್ಪೇಸ್ ಕೊಟ್ಬಿಟ್ಟು ಈ ತರ ಏನೋ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ನೋಡಿ ಈ ತರ ತಗೋಬಾರ್ದು, ಅನ್ವಾಂಟೆಡ್ ಸ್ಪೇಸ್ ತಗೊಳ್ಳೇಬಾರ್ದು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ವ್ಯಾಲಿಡೇಷನ್ ಆಲ್ರೆಡಿ ಅಪ್ಲೈ ಆಗಿದೆ, ಕ್ಲಿಯರ್ ಮಾಡ್ತೀನಿ. ಇವಾಗ ನೋಡಿ ಮತ್ತೆ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಐಡಿ ಕೊಡೋಣ, ಸ್ಪೇಸ್ ಕೊಟ್ಟೆ ನಾನು ಒಂದಷ್ಟು, ಎಂಟರ್ ಅಂತ ಕೊಟ್ರೆ ನೋಡಿ ಇಲ್ಲಿ ತುಂಬಾ ಸ್ಪೇಸಸ್ ಇದೆ. ನಂಗೆ ಈ ರೀತಿ ಸ್ಪೇಸ್ ಇರಬಾರ್ದು. ನನ್ಗೆ ಯಾವ ರೀತಿ ಇರಬೇಕು ಅಂದ್ರೆ ಒಂದ್ ಸ್ಪೇಸ್ ಇರ್ಲಿ, ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಈ ತರ ತಗೋಣ, ಒಂದ್ ಸ್ಪೇಸ್ ಈ ತರ ಇದ್ರೆ ಓಕೆ. ಒಂದ್ ಸ್ಪೇಸ್ ಇರ್ಬೋದು, ಬಟ್ ತುಂಬಾ ಸ್ಪೇಸಸ್ ಇರಬಾರ್ದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟ್ರಿಮ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀನಿ. ಈ ಟ್ರಿಮ್ ಫಂಕ್ಷನ್ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ವಿಲ್ ರಿಮೂವ್, ಅಂದ್ರೆ ಅದು ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ಸ್ಪೇಸಸ್ ಏನಿದೆಲ್ಲ ಅದನ್ನ ತೆಗೆದ್ಬಿಡುತ್ತೆ. ಇಲ್ಲ ನಾನು ಎಂಟರ್ ಅಂತ ಕೊಟ್ರೆ ನೋಡಿ ಅನ್ವಾಂಟೆಡ್ ಸ್ಪೇಸ್ ತೆಗೆದ್ಬಿಟ್ಟು ಒಂದೇ ಒಂದು ಸ್ಪೇಸ್ ಮಾತ್ರ ಇಟ್ಟಿರುತ್ತೆ. ನನಗೆ ಈ ವ್ಯಾಲ್ಯೂ ಮತ್ತೆ ಇಲ್ಲಿ ಟ್ರಿಮ್ ಮಾಡಿರೋ ವ್ಯಾಲ್ಯೂ ಎರಡು ಈಕ್ವಲ್ ಇರಬೇಕು, ಅವಾಗ ಅದು ವ್ಯಾಲಿಡ್ ಅಂತ. ನೋಡಿ ಫಾಲ್ಸ್ ಅಂತ ಬಂತು, ಯಾಕೆಂದ್ರೆ ಇಲ್ಲಿ ತುಂಬಾ ಸ್ಪೇಸಸ್ ಇದೆ. ಇದನ್ನ ನಾನು ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ ಟ್ರೂ ಅಂತ ಬಂತು, ಯಾಕೆಂದ್ರೆ ಇಲ್ಲಿ ಒಂದೇ ಸ್ಪೇಸ್ ಇದೆ, ಇದು ವ್ಯಾಲಿಡ್ ಡೇಟಾ. ಇಲ್ಲಿ ಹೋಗ್ಬಿಟ್ಟು ಈ ಎಂಟೈರ್ ಫಾರ್ಮುಲಾ ಕಾಪಿ ಮಾಡ್ಕೊಂಡು ನಾನು ಎಲ್ಲಿ ಅಪ್ಲೈ ಮಾಡಬೇಕು ಅದು ಸೆಲೆಕ್ಟ್ ಮಾಡಿ ಡೇಟಾ ವ್ಯಾಲಿಡೇಷನ್ ಇಲ್ಲಿ ಕಸ್ಟಮ್ ಅಂತ ಕೊಡ್ತೀನಿ, ಫಾರ್ಮುಲಾ ಬಾರಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ, ಓಕೆ ಅಂತ ಕೊಟ್ಬಿಟ್ಟು ಇವಾಗ ನೋಡಿ ITAS ಸ್ಪೇಸ್ ಕೊಡ್ತೀನಿ, ಯಾವ್ದೋ ಬೇರೆ ಯಾವುದೋ ಒಂದು ಐಡಿ ಕೊಡೋಣ. ನೋಡಿ ತಗೊಳ್ಳಲ್ಲ, ಯಾಕೆಂದ್ರೆ ಅನ್ವಾಂಟೆಡ್ ಸ್ಪೇಸಸ್ ಇರುತ್ತೆ. ಪ್ರಾಪರ್ ಆಗಿ ಒಂದು ಐಡಿ ಕೊಡೋಣ, ನೋಡಿ ಇಲ್ಲಿ ಒಂದೇ ಸ್ಪೇಸ್ ಕೊಟ್ಟಿದ್ದೀನಿ ಒಂದೊಂದು ವರ್ಡ್ಗು. ಇಲ್ಲಿ ಹೋದ್ರೆ ನಂಗೆ ಇದು ಪ್ರಾಪರ್ ವ್ಯಾಲಿಡ್ ಡೇಟಾ ಇರುತ್ತೆ, ನನಗೇನು ಎರರ್ ಬರಲ್ಲ. ಸೊ ಈ ರೀತಿ ನಾನು ಏನಾದ್ರು ಅನ್ವಾಂಟೆಡ್ ಸ್ಪೇಸಸ್ ಎಂಟರ್ ಮಾಡಕ್ ಬಿಡಬಾರ್ದು ಅಂತಂದ್ರೆ ಯೂಸರ್ಗೆ ಈ ಟ್ರಿಮ್ ಫಂಕ್ಷನ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ನನಗೆ ಸ್ಪೇಸೇ ಇರಬಾರ್ದು, ಒಂದು ಸ್ಪೇಸ್ ಇರಬಾರ್ದು. ಇವಾಗ ಇಲ್ಲಿ ನಾನು ಈ ತರ ಕೊಡ್ತೀನಿ, ಈಗ ಎಂಟರ್ ಅಂತ ಕೊಟ್ರೆ ಇದು ವ್ಯಾಲ್ಯೂ ತಗೋತಿದೆ, ಬಟ್ ನನ್ಗಿಲ್ಲಿ ಈ ಒಂದ್ ಸ್ಪೇಸ್ ಕೂಡ ಇರಬಾರ್ದು, ಅದು ಇನ್ವ್ಯಾಲಿಡ್ ಆಗುತ್ತೆ. ನೋಡಿ ಈ ತರ ಇರಬೇಕು, ಹೈಫನ್ ಈ ರೀತಿ ಇರ್ಬೇಕು ನನಗೆ ಡೇಟಾ. ಸೊ ಇದಕ್ಕೆ ನಾನು ಟ್ರಿಮ್ ಯೂಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಟ್ರಿಮ್ ಬಂದು ಅಟ್ ಲೀಸ್ಟ್ ಒಂದ್ ಸ್ಪೇಸ್ ಕೊಡುತ್ತದೆ, ಅದು ಅನ್ವಾಂಟೆಡ್ ಸ್ಪೇಸ್ ರಿಮೂವ್ ಮಾಡ್ಬಿಟ್ಟು ಒಂದ್ ಸ್ಪೇಸ್ ಕೊಡುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಬ್ಸ್ಟಿಟ್ಯೂಟ್ ಅಂತ ಒಂದು ಫಂಕ್ಷನ್ ಇದೆ. ಸಬ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ ಅಂದ್ರೆ ಅದು ಕ್ಯಾರೆಕ್ಟರ್ ನ ರೀಪ್ಲೇಸ್ ಮಾಡುತ್ತೆ. ಇಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಕಾಮ ಓಲ್ಡ್ ಟೆಕ್ಸ್ಟ್ ಅಂತ ಕೇಳುತ್ತೆ. ನಂಗೆ ಓಲ್ಡ್ ಟೆಕ್ಸ್ಟ್ ಬಂದು ಸ್ಪೇಸ್ ಡಬಲ್ ಕೋಟ್ ಸ್ಪೇಸ್ ಡಬಲ್ ಕೋಟ್ ಕೊಟ್ಬಿಟ್ಟು ಇಲ್ಲಿ ನ್ಯೂ ಟೆಕ್ಸ್ಟ್ ಕೇಳುತ್ತೆ. ನಾನು ಡಬಲ್ ಕೋಟ್ ಇಮಿಡಿಯೇಟ್ ಆಗಿ ಡಬಲ್ ಕೋಟ್ ಕೊಡ್ತೀನಿ, ಅಂದ್ರೆ ಸ್ಪೇಸ್ ನ ಯಾವುದೂ ವ್ಯಾಲ್ಯೂಸ್ ಕೊಡದೆ ಅದನ್ನ ರೀಪ್ಲೇಸ್ ಮಾಡಬೇಕು ಅಂತ. ಓಪನ್ ಬ್ರಾಕೆಟ್ ಮಾಡಿ ಎಂಟರ್ ಅಂತ ಕೊಟ್ರೆ ಏನ್ ತಪ್ಪಾಯ್ತು ನೋಡೋಣ. ಸಬ್ಸ್ಟಿಟ್ಯೂಟ್ ಓಲ್ಡ್ ಟೆಕ್ಸ್ಟ್ ಸ್ಪೇಸ್ ನ್ಯೂ ಟೆಕ್ಸ್ಟ್. ಇಲ್ಲಿ ವ್ಯಾಲಿಡೇಷನ್ ಇದೆ ಅಂತ ಕಾಣುತ್ತೆ, ಇಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಓಕೆ, ಇಲ್ಲಿ ಆಲ್ರೆಡಿ ವ್ಯಾಲಿಡೇಷನ್ ಇದೆ, ನಾನು ಕ್ಲಿಯರ್ ಮಾಡ್ತೀನಿ. ಈಕ್ವಲ್ಸ್ ಸಬ್ಸ್ಟಿಟ್ಯೂಟ್ ಟೆಕ್ಸ್ಟ್, ಇಲ್ಲಿ ಹೋಗ್ಬಿಟ್ಟು ಓಲ್ಡ್ ಟೆಕ್ಸ್ಟ್ ಸ್ಪೇಸ್ ಮತ್ತೆ ಅದೇ ಫಾರ್ಮುಲಾ ಕೊಡ್ತೀನಿ,
ಎಂಟರ್. ನೋಡಿ ಇದು ನನಗೆ ಈ ರೀತಿ ವ್ಯಾಲ್ಯೂ ಬಂತು. ಇದನ್ನೇನ್ ಮಾಡ್ತೀನಿ, ಈಕ್ವಲ್ಸ್ ಈ ವ್ಯಾಲ್ಯೂ ತಗೋತೀನಿ, ಎಂಟರ್ ಕೊಟ್ರೆ ನೋಡಿ ಇದು ಫಾಲ್ಸ್ ಅಂತ ಬರುತ್ತೆ, ಯಾಕಂದ್ರೆ ಇದು ಇನ್ವ್ಯಾಲಿಡ್ ಡೇಟಾ. ಇದನ್ನ ನಾನು ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ ಟ್ರೂ ಅಂತ ಬರುತ್ತೆ, ಅಂದ್ರೆ ಇದು ವ್ಯಾಲಿಡ್ ಡೇಟಾ. ಇಲ್ಲಿ ಹೋಗ್ಬಿಟ್ಟು ಈ ಫಾರ್ಮುಲಾನ ಕಾಪಿ ಮಾಡ್ಕೋತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ, ರೇಂಜ್ ನ ಎಲ್ಲಿ ನಾನು ವ್ಯಾಲಿಡೇಷನ್ ಕೊಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ವ್ಯಾಲಿಡೇಷನ್ ಇಲ್ಲಿ ಕಸ್ಟಮ್ ಅಂತ ಕೊಟ್ಬಿಟ್ಟು ಫಾರ್ಮುಲಾ ಬರಲಿ ಈ ಫಾರ್ಮುಲಾನ ಪೇಸ್ಟ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಒಂದು ಸ್ಪೇಸ್ ಕೊಟ್ಬಿಟ್ಟು ಯಾವ್ದೋ ಒಂದು ಐಡಿ ಕೊಡ್ತೀನಿ, ಎಂಟರ್ ಅಂತ ಕೊಟ್ರೆ ಆ ವ್ಯಾಲ್ಯೂ ಏನಿದೆ ಅದನ್ನ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ನಾನು ಸ್ಪೇಸ್ ಕೊಟ್ಟಿದ್ದೀನಿ. ಅದೇ ನೋಡಿ ವಿತೌಟ್ ಸ್ಪೇಸ್ ಕೊಡ್ತೀನಿ, ಅದು ಅಕ್ಸೆಪ್ಟ್ ಮಾಡುತ್ತೆ. ಈ ರೀತಿ ನನಗೆ ಒಂದು ಸೆಲ್ ಅಲ್ಲಿ ವಿತೌಟ್ ಸ್ಪೇಸ್ ಅಂದ್ರೆ ಎಂಟರ್ ವಿತೌಟ್ ಸ್ಪೇಸ್ ಎಂಟರ್ ಮಾಡಬೇಕು, ಬಟ್ ಸ್ಪೇಸಸ್ ಇರಬಾರ್ದು ಅಂತಂದ್ರೆ ಸಬ್ಸ್ಟಿಟ್ಯೂಟ್ ನ ಯೂಸ್ ಮಾಡಿ ವ್ಯಾಲಿಡೇಷನ್ಸ್ ಕೊಡಬಹುದು. ರೈಟ್. ನೆಕ್ಸ್ಟ್ ಒಂದು ಬಂದು ಇಲ್ಲಿ ನನಗೊಂದು ಟೆಂಪ್ಲೇಟ್ ಇದೆ. ಈ ಟೆಂಪ್ಲೇಟ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಸಬ್ ಕ್ಯಾಟಗರಿಗೂ ನಾನು ಕ್ವಾಂಟಿಟಿ ಎಂಟರ್ ಮಾಡ್ತಾ ಹೋಗ್ತೀನಿ. ಈ ಕ್ವಾಂಟಿಟಿ ಏನಿದೆ 25,000ಗಿಂತ ಜಾಸ್ತಿ ಇರಬಾರ್ದು ಈ ಟೋಟಲ್. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಒಂದು 2,000 ಕೊಡ್ತೀನಿ, ಇಲ್ಲಿ ನಾನು ಸಮ್ ಫಾರ್ಮುಲಾ ಕೊಟ್ಟಿದ್ದೀನಿ, ಇಲ್ಲಿ ಹೋಗ್ಬಿಟ್ಟು ನಾನೊಂದು 22,000 ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು 3,000 ಕೊಡ್ತೀನಿ. ಇದು ನೋಡಿ ಇಲ್ಲಿ ಎಷ್ಟಾಯ್ತು, 27,000 ಆಗೋಯ್ತು. ಆಕ್ಚುಲಿ ಅಂದ್ರೆ 25,000ಕ್ಕಿಂತ ಜಾಸ್ತಿನೇ ಆಗೋಯ್ತು. ಸೊ ನನ್ಗೆ ಇವಾಗ ಇಲ್ಲಿ ಹೆಂಗಿರ್ಬೇಕು ಅಂದ್ರೆ 25,000ಕ್ಕಿಂತ ಜಾಸ್ತಿ ಹೋಗ್ಬಾರ್ದು, ಅದು ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ರೀತಿ ನಾನು ವ್ಯಾಲಿಡೇಟ್ ಮಾಡಬೇಕು ಅಂತಂದ್ರೆ ನಾ ಏನ್ ಮಾಡ್ತೀನಿ, ಸಮ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಹೆಂಗೆ ನೋಡಿ, ಈಕ್ವಲ್ಸ್ ಸಮ್ ಆಫ್ ಈ ಸೆಲ್ ತಗೊಂಡು ಇದನ್ನ ಅಬ್ಸಲ್ಯೂಟ್ ಮಾಡ್ತೀನಿ, ಫಿಕ್ಸ್ ಮಾಡ್ಬಿಡ್ತೀನಿ. ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲಿ 25,000 ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ, ಅದನ್ನ ಫಿಕ್ಸ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ನಾನು ಇವಾಗ ಒಂದು 2,000 ಕೊಡ್ತೀನಿ. ಈ ಕಂಡೀಷನ್ ವ್ಯಾಲಿಡ್, ಯಾಕಂದ್ರೆ ಇದನ್ನ 25,000ಕ್ಕಿಂತ ಜಾಸ್ತಿ ಹೋಗಿಲ್ಲ. 22,000 ಕೊಡ್ತೀನಿ, 24,000 ಆಯ್ತು. ಇನ್ನು ನನಗೆ 1,000 ಎಂಟರ್ ಮಾಡಬಹುದು. ಇಲ್ಲಿ 3,000 ಕೊಟ್ರೆ 27,000 ಆಯ್ತು, ಇದು ಫಾಲ್ಸ್ ಆಗ್ಬಿಡುತ್ತೆ. ಅಂದ್ರೆ ಇದು ಟ್ರೂ ಇರಬೇಕು, ಅಲ್ಲಿವರೆಗೂ ಇದು ವ್ಯಾಲಿಡ್. ಫಾಲ್ಸ್ ಆಯ್ತು ಅಂದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ನೋಡಿ ಇಲ್ಲಿ ನಾನು ತೆಗೆದ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಈ ರೇಂಜ್ ಸೆಲೆಕ್ಟ್ ಮಾಡಿ ಈ ರೇಂಜ್ಗೆ ನಾನು ವ್ಯಾಲಿಡೇಷನ್ ಅಪ್ಲೈ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಮತ್ತೆ ಈ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ, ಓಕೆ ಅಂತ ಕೊಟ್ಬಿಟ್ಟು ಇವಾಗ ನೋಡಿ ನಾನು ಎಂಟರ್ ಮಾಡ್ತೀನಿ, ಅದೇ ನಂಬರ್ ಎಂಟರ್ ಮಾಡ್ತೀನಿ, 2,000, ಇಲ್ಲಿ 22,000 ಕೊಡ್ತೀನಿ. ಇವಾಗ 3,000 ಎಂಟರ್ ಮಾಡಿದ್ರೆ ತಗೊಳ್ಳಲ್ಲ, ಯಾಕಂದ್ರೆ ಅದು ಎಕ್ಸೀಡ್ ಆಗ್ತಿದೆ. ಇಲ್ಲಿ ಹೋಗ್ಬಿಟ್ಟು 1,000 ಕೊಟ್ರೆ ನೋಡಿ 1,000 ತಗೊಳುತ್ತೆ. ಇವಾಗ ನಾನು 100 ರೂಪಾಯಿ ಎಂಟರ್ ಮಾಡಿದ್ರು ತಗೊಳ್ಳಲ್ಲ ಅದು, ಯಾಕಂದ್ರೆ 25,000ಕ್ಕಿಂತ ಜಾಸ್ತಿ ಹೋಗ್ತಿದೆ. ನೆಕ್ಸ್ಟ್ ಬಂದು ಡಿಪೆಂಡೆಂಟ್ ಡ್ರಾಪ್ ಡೌನ್. ಏನಪ್ಪ ಇದು ಡಿಪೆಂಡೆಂಟ್ ಡ್ರಾಪ್ ಡೌನ್ ಅಂದ್ರೆ, ಈ ವ್ಯಾಲಿಡೇಷನ್ ಅಲ್ಲಿ ಡಿಪೆಂಡೆಂಟ್ ಡ್ರಾಪ್ ಡೌನ್ ಕೂಡ ಕ್ರಿಯೇಟ್ ಮಾಡಬಹುದು. ಫಸ್ಟ್ ಒಂದು ವ್ಯಾಲಿಡೇಷನ್ ತೋರಿಸ್ತೀನಿ, ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ. ಈ ಕ್ಯಾಟಗರಿ ಇದೆಯಲ್ಲ, ಇಲ್ಲಿ ನಾನು ಎಂಟರ್ ಮಾಡಬಾರ್ದು, ಇಲ್ಲೇನ್ ಕ್ಯಾಟಗರಿ ಇದೆ ಅದು ನಾನು ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಲಿಸ್ಟ್ ಅಂತ ಕರಿತೀವಿ. ನಾನೇನ್ ಮಾಡ್ತೀನಿ, ಈ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಡೇಟಾ ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಲಿಸ್ಟ್ ಅಂತ ಕೊಡ್ತೀನಿ, ಸೋರ್ಸ್ ಅಲ್ಲಿ ಈ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ನನಗೆ ಈ ತರ ಕ್ಯಾಟಗರೀಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಇಲ್ಲಿ ನನಗೆ ಸಬ್ ಕ್ಯಾಟಗರಿ ಫಿಕ್ಸ್ ಆಗ್ಬಾರ್ದು, ಅಂದ್ರೆ ಇಲ್ಲಿ ಯಾವ್ದೋ ಒಂದು ನಾನು ರೇಂಜ್ ಸೆಲೆಕ್ಟ್ ಮಾಡ್ಬಿಟ್ರೆ ಅದೇ ಫಿಕ್ಸ್ ಆಗ್ಬಿಡುತ್ತೆ. ಹಂಗಿರಬಾರ್ದು. ನನಗೆ ಫರ್ನಿಚರ್ ಅಂತ ಕೊಟ್ರೆ ಫರ್ನಿಚರ್ ಅಲ್ಲಿ ಏನಿದೆಯಲ್ಲ ಈ ರೇಂಜ್ ಅಂದ್ರೆ ಈ ಸೆಲ್ಸ್ ಅಥವಾ ಈ ವ್ಯಾಲ್ಯೂಸ್ ಇದು ಮಾತ್ರ ಬರ್ಬೇಕು ಇಲ್ಲಿ. ಅಂದ್ರೆ ಅದಕ್ಕೆ ಡಿಪೆಂಡೆಂಟ್ ಡ್ರಾಪ್ ಡೌನ್. ಇಲ್ಲಿರೋ ಡ್ರಾಪ್ ಡೌನ್ಗೆ ಇಲ್ಲಿ ನಾನು ಏನೋ ಡ್ರಾಪ್ ಡೌನ್ ತಗೊಂಡ್ರೆ ಇಲ್ಲಿ ಏನ್ ಸೆಲೆಕ್ಟ್ ಮಾಡಿರ್ತೀನಿ ಅದೇ ಇಲ್ಲಿ ಬರಬೇಕು. ಅದಕ್ಕೆ ಡಿಪೆಂಡೆಂಟ್ ಡ್ರಾಪ್ ಡೌನ್ ಅಂತ ಕರಿತೀವಿ. ಇದನ್ನ ಹೇಗ್ ಮಾಡೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಯಾವ್ದಾನ ಒಂದು ರೇಂಜ್ ಸೆಲೆಕ್ಟ್ ಮಾಡ್ಬಿಟ್ರೆ ಅದಕ್ಕೆ ಫಿಕ್ಸ್ ಆಗ್ಬಿಡುತ್ತೆ ಅದು. ಆತರ ಬೇಡ, ನನಗೆ ಇಲ್ಲಿ ಸೆಲೆಕ್ಟ್ ಮಾಡೋ ಕ್ಯಾಟಗರಿ ಈ ಸಬ್ ಕ್ಯಾಟಗರಿ ಲಿಸ್ಟ್ ಆಗ್ಬೇಕು. ಅದು ತುಂಬಾ ಈಸಿ ಆಕ್ಚುಲಿ. ಹೆಂಗ್ ಮಾಡೋದು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಹೆಡ್ಡಿಂಗ್ ಇದೆಲ್ಲ ಇದನ್ನ ಕಾಪಿ ಮಾಡ್ಕೋತೀನಿ. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಇಲ್ಲಿ ಕ್ಯಾಟಗರಿ ಏನಿದೆ ಅದೇ ತರ ಹೆಡ್ಡಿಂಗ್ ಕೂಡ ಕೊಟ್ಟಿದ್ದೀನಿ, ಸೇಮ್ ಅದ್ ಮ್ಯಾಚ್ ಆಗುತ್ತೆ. ಇಲ್ಲಿ ನಾನು ಈ ಸೆಲ್ ಕಾಪಿ ಮಾಡ್ಕೋತೀನಿ, ಟೈಪ್ ಮಾಡೋ ಬದಲು ಕಾಪಿನೇ ಮಾಡ್ಕೋತೀನಿ. ಈ ರೇಂಜ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಅಡ್ರೆಸ್ ಬಾರ್ ಅಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೂ ಕೂಡ ಅದೇ ರೀತಿ ನಾನು ಮಾಡ್ತೀನಿ. ಇದನ್ನ ಕಾಪಿ ಮಾಡಿ ಸೆಲೆಕ್ಟ್ ಮಾಡಿ ಅಡ್ರೆಸ್ ಬಾರ್ ಅಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ. ಏನಾಗುತ್ತೆ ಅಂತಂದ್ರೆ ಈ ಒಂದೇನ್ ನಾನು ಸೆಲೆಕ್ಟ್ ಮಾಡಿ ನೇಮ್ ಇಲ್ಲಿ ಕೊಡ್ತೀನಲ್ಲ ಆ ರೇಂಜ್ ನೇಮ್ ಕ್ರಿಯೇಟ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಆಫೀಸ್ ಸಪ್ಲೈಸ್ ಕಾಪಿ ಮಾಡ್ಬಿಟ್ಟು ಈ ರೇಂಜ್ ಸೆಲೆಕ್ಟ್ ಮಾಡಿ ಅಡ್ರೆಸ್ ಬಾರ್ ಅಲ್ಲಿ ಪೇಸ್ಟ್ ಮಾಡಿ ಎಂಟರ್ ಅಂತ ಕೊಟ್ರೆ ನೋಡಿ ಇಲ್ಲಿ ಡ್ರಾಪ್ ಡೌನ್ ಹೋದ್ರೆ ಇಲ್ಲಿ 3
ರೇಂಜಸ್ ಕ್ರಿಯೇಟ್ ಆಗುತ್ತೆ. ಫರ್ನಿಚರ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇದು ಸೆಲೆಕ್ಟ್ ಆಗುತ್ತೆ. ಆಫೀಸ್ ಸಪ್ಲೈ ಸೆಲೆಕ್ಟ್ ಮಾಡಿದ್ರೆ ಆಫೀಸ್ ಸಪ್ಲೈ ಸೆಲೆಕ್ಟ್ ಆಗುತ್ತೆ. ಟೆಕ್ನಾಲಜಿ ಸೆಲೆಕ್ಟ್ ಮಾಡಿದ್ರೆ ಟೆಕ್ನಾಲಜಿ ಸೆಲೆಕ್ಟ್ ಆಗುತ್ತೆ. ಈ ರೀತಿ ನಾನು ನೇಮ್ಸ್ ನ ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಇದು ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಲ್ಲ ಅದೇ ತರ ಇರ್ಬೇಕು, ಅಂದ್ರೆ ಅದೇ ಸ್ಪೆಲ್ಲಿಂಗ್ಸ್ ಅಲ್ಲಿ ಇರಬೇಕು, ಸ್ಪೆಲ್ಲಿಂಗ್ ಚೇಂಜ್ ಆಗಬಾರ್ದು. ಇವಾಗ ಸಬ್ ಕ್ಯಾಟಗರಿಗೆ ಯಾವ ರೀತಿ ಕೊಡ್ಬೋದು ಅಂದ್ರೆ ಇದಕ್ಕೆ ಹೆಂಗ್ ಲಿಂಕ್ ಮಾಡ್ಬೋದು ನೋಡಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ರೇಂಜ್ಗೆ ನಾನು ಇದು ಅಪ್ಲೈ ಮಾಡಬೇಕು ಸೆಲೆಕ್ಟ್ ಮಾಡ್ಕೋತೀನಿ. ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲಿಸ್ಟ್ಗೆ ಹೋಗ್ತೀನಿ. ಲಿಸ್ಟ್ ಅಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಫಾರ್ಮುಲಾಗೆ ಹೋಗ್ಬೇಡಿ, ಕಸ್ಟಮ್ಗೆ ಹೋಗ್ಬೇಡಿ, ಲಿಸ್ಟ್ಗೆ ಹೋಗಿ ಇಲ್ಲಿ ಸೋರ್ಸ್ ಅಂತ ಕೇಳುತ್ತಲ್ಲ ಇಲ್ಲಿ ಈಕ್ವಲ್ಸ್ ಇಂಡೈರೆಕ್ಟ್ ಅಂತ ಕೊಟ್ಬಿಟ್ಟು ನಾನು ಈ ಸೆಲ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಅಬ್ಸಲ್ಯೂಟ್ ಆಗಿರುತ್ತೆ, ಇದನ್ನ ರಿಲೇಟಿವ್ ಮಾಡ್ಕೊಂಬಿಡಿ ಯಾಕಂದ್ರೆ ಅದು ಫಿಕ್ಸ್ ಆಗಬಾರ್ದು. ಕ್ಲೋಸ್ ಮಾಡಿ ಬ್ರಾಕೆಟ್. ಓಕೆ ಅಂತ ಕೊಟ್ರೆ ನೋಡಿ ಇವಾಗ ಇಲ್ಲಿ ಫರ್ನಿಚರ್ ಅಂತಿದೆ, ನನಗಿಲ್ಲಿ ಫರ್ನಿಚರ್ ಏನ್ ವ್ಯಾಲ್ಯೂಸ್ ಇದೆಯಲ್ಲ ಸಬ್ ಕ್ಯಾಟಗರೀಸ್ ಅದು ಮಾತ್ರ ಬರುತ್ತೆ. ಇಲ್ಲಿ ಟೆಕ್ನಾಲಜಿ ಅಂತಿದೆ ನೋಡಿ, ಇಲ್ಲಿ ಹೋದ್ರೆ ನನಗೆ ಟೆಕ್ನಾಲಜಿಲಿ ಏನಿದೆ ಅದು ಮಾತ್ರ ಸಬ್ ಕ್ಯಾಟಗರೀಸ್ ಬರುತ್ತೆ. ಇಲ್ಲಿ ಇವಾಗ ಆಫೀಸ್ ಸಪ್ಲೈ ಅಂತ ಕೊಡ್ತೀನಿ, ಇಲ್ಲಿ ಹೋದ್ರೆ ನೋಡಿ ಬರೀ ಆಫೀಸ್ ಸಪ್ಲೈಸ್ ಮಾತ್ರ ನನಗಿಲ್ಲಿ ಸಬ್ ಕ್ಯಾಟಗರೀಸ್ ಇರುತ್ತೆ. ಈ ರೀತಿ ನಾನು ವ್ಯಾಲಿಡೇಷನ್ಸ್ ನ ಕೊಡ್ಬೋದು, ಡಿಪೆಂಡೆಂಟ್ ಡ್ರಾಪ್ ಡೌನ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಈ ತರ ಇನ್ನೂ ತುಂಬಾ ಆಪ್ಷನ್ಸ್ಗಳಿದಾವೆ, ತುಂಬಾ ಎಕ್ಸಾಂಪಲ್ಸ್ ಇದಾವೆ. ನಾನು ಯಾವ್ದು ಹೆಚ್ಚಾಗಿ ಯೂಸ್ ಮಾಡಿದ್ದೆ, ನನಗೆ ಯಾವ್ದಾದ್ರು ಬರುತ್ತೆ ಅದೆಲ್ಲ ಇಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಇನ್ ಕೇಸ್ ನಿಮ್ಗೇನಾದ್ರೂ ಇದಕ್ಕಿಂತ ಹೆಚ್ಚಾಗಿ ಏನಾದ್ರು ಎಕ್ಸಾಂಪಲ್ಸ್ ಇತ್ತು ಅಂದ್ರೆ ಡೇಟಾ ವ್ಯಾಲಿಡೇಷನ್ ಅಲ್ಲಿ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ. ಇದರಿಂದ ನನ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ನಾನು ಕೂಡ ಕಲ್ತ್ಕೋತೀನಿ. ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ಜನ ಅದನ್ನ ಕಲ್ತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಾವು ನಮ್ಮ ಕೋರ್ಸಸ್ ಪ್ಯಾಕೇಜಸ್ ಇದೆಯಲ್ಲ ಅದನ್ನೆಲ್ಲ ತುಂಬಾ ಕಮ್ಮಿ ಪ್ರೈಸ್ಗೆ ಇದನ್ನ ಆಫ್ಲೈನ್ ವಿಡಿಯೋಸ್ನ ಕೊಡ್ತಾ ಇದೀವಿ. ಆಫ್ಲೈನ್ ವಿಡಿಯೋಸ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ವಿಡಿಯೋಸ್ ಇದು ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ನೀವು ಇದನ್ನ ನಿಮ್ ಸಿಸ್ಟಮ್ ಅಲ್ಲೋ ಮೊಬೈಲ್ ಅಲ್ಲೋ ನೋಡ್ಕೋಬಹುದು. ಇದು ಆನ್ಲೈನ್ ಅಲ್ಲ, ನಿಮ್ಗೆ ಬೇರೆ ಬೇರೆ ಪೋರ್ಟಲ್ಸ್ ಎಲ್ಲ ಆನ್ಲೈನ್ ವಿಡಿಯೋಸ್ ಆಗ್ತಾರಲ್ಲ ಆ ತರ ಅಲ್ಲ, ಒಂದ್ಸರಿ ನೀವು ಇದನ್ನ ತಗೋಬಹುದು. ಡಿಫ್ರೆಂಟ್ ಪ್ಯಾಕೇಜಸ್ ಇದೆ, ಬೇಕಿದ್ರೆ ಇಮೇಲ್ ಐಡಿಗೆ ನಿಮ್ ರಿಕ್ವೆಸ್ಟ್ ಕಳಿಸಿ ಅಥವಾ ಈ ನಂಬರ್ಸ್ ಇದೆಯಲ್ಲೇ ಇದಕ್ಕೆ ವಾಟ್ಸ್ಆಪ್ ಮಾಡಿ ನಾನು ನಿಮ್ಗೆ ಲಿಂಕ್ ಕಳಿಸಿ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಇದು ಉಪಯೋಗ ಆಗುತ್ತೆ ಬೇರೆಯವ್ರಿಗೂ ಅಂತಂದ್ರೆ ಇದನ್ನ ದಯವಿಟ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಗೆ ಇನ್ನೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಈ ತರ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್, ಇನ್ನೋವೇಟಿವ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡೋದಕ್ಕೆ ನಮ್ಗೆ ಎನ್ಕರೇಜ್ ಮಾಡ್ದಂಗಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.